ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನೋಡಿ ನಾವೀಗೊಂದು 15-20 ಓಡಾಡಿದ್ವಿ. ನನಗೆ ಇಂಜಿನಿಯರ್ ಬಂದು ಎಕ್ಸ್ಪರ್ಟ್ ಇಂಜಿನಿಯರ್ ಬಂದು ಇದನ್ನು ಮಾಡಿ ಅಷ್ಟು ಕೊಟ್ಟು ಆಗ ಹಿಂದೆಲ್ಲ ಒಂದು ಕೇಬಲ್ ಹೋಗಿತ್ತು, ಫೀಸ್ ಹೋಗಿತ್ತು, ಮಾಡಿಕೊಟ್ಟಾರ. ಆಮೇಲೆ ಚಾಲು ಮಾಡಿದ ಮೇಲೆ BML ಫ್ಯಾಕ್ಟ್ರಿಯಾಗ ಒಂದು ವಾಲ್ ಹೋಗಿ ಇದಾಗಿತ್ತು. ಅದು 2 ದಿನ ಇದಾಗಿತ್ತು, ಬಂದಾಗಿತ್ತು. ತಿರುಗಿ ಮತ್ತೆ ನಿನ್ನೆಲೆ ಚಾಲು ಮಾಡ್ಯಾರ. ಇವತ್ತು ಪೂಜೆ ಮಾಡಿ ಕನ್ಯಾರಮ್ಮನ ಆಸ್ವಾದದಿಂದ ನಮ್ಮ ಕೆರೆ ನೀರು ಕೆಡವಿ ನಾವು ಎಲ್ಲ ರೈತರು ಕಲ್ತ್ಕೊಂಡು ಭತ್ತ ಹಚ್ಚಿವಿ. ಇದೇ ನೀರಿನ ನಮಗೆ ಭತ್ತ ಬರ್ತದಲ್ಲ, ಇದು ಕಂಟಿನ್ಯೂ ಆಗಿ ಏನನ್ನ ನಮಗೆ ನಡೆದ್ರೆ ನಮಗೆ ಭತ್ತ ಬರ್ತದೆ. ಈ ವರ್ಷ ಮಳೆಗಾಲ ಭಾರಿ ತೊಂದರೆ ಐತಿ, ಹೇಳೋಕ್ಕಾಗೋದಿಲ್ಲ. ಕನ್ಯಾರಮ್ಮ ಹಿಂದಿನ ಕಾಲದಲ್ಲಿ 5 ಪಾಯಿಂಟ್ಗೆ 10 ಪಾಯಿಂಟ್ಗೆ 12 ಪಾಯಿಂಟ್ಗೆ ಹೊಡ್ತದ್ದು, ಇವತ್ತು 5 ಪಾಯಿಂಟ್ಗೆ ಹೊಡ್ತೇವೆ. ಅದು ಹೇಳೋಕ್ಕಾಗೋದಿಲ್ಲ ಎಂಬುದು ದೈವ. ನಮ್ಮ ದೈವದಿಂದ ನೀವು ನಮ್ಮ ಮುಂಡ್ರಾಬಾದ್ ಡ್ಯಾಮ್ ನೀವು ಎತ್ತಿರಲ್ಲ, ಈ ಎಲ್ಲ ಅಧಿಕಾರಿಗಳು ಕಲ್ತ್ಕೊಂಡು ಅದ್ರ ಮೇಲೆ ಗಮನ ಇಟ್ಟು ನಮಗೆ ರೈತರಿಗೆ ತುಂಬ ಕಳಕಳಿಯಿಂದ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ನೆರವೇರಿಸ್ಕೊಂಡು ಈಗ ಹೆಣ್ಣಮ್ಮ ಬಂದು ಪೂಜೆ ಮಾಡಿದ್ದೀವಿ. ಎಲ್ಲ ಪೂಜೆ ಮಾಡಿ ಈಗ ಬರಗಾಲ ಬಂದಿರುವುದರಿಂದ ನಮ್ಮ ಊರಿಗೆ ನೀರಿನ ಅಭಾವ ಜಾಸ್ತಿ ಇತ್ತು. ಆದ ಕಾರಣ ಈ ಕೆರೆಯನ್ನು ತುಂಬಿದರೆ ನಮಗೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಈ 2 ತಿಂಗಳು 3 ತಿಂಗಳಿಂದ ನೀರು ಬಂದಿತ್ತು, ಆದರೆ ಮಿಷಿನ್ಗಳು ಚಲವಾಗಿದ್ದೆಲ್ಲ ಬರಗಾಲ ಆಗಿತ್ತು. ಆದರೆ ಮೊನ್ನೆ ರಿಪೇರಿ ಮಾಡಿ ರೈತರು ಮುಖಂಡರು, ಊರಿನ ಸುತ್ತಮುತ್ತಲರು ಎಲ್ಲರೂ ಹೋಗಿ ಮರಿಮಳೆಯರು, ಕಣ್ಮಳೆಯರು, ಮಾಧ್ಯಮದವರು ಎಲ್ಲ ಮಾಧ್ಯಮದವರು ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಹಾಗೂ ನಮ್ಮ BML ಫ್ಯಾಕ್ಟ್ರಿ ಅವರು ಸ್ವಲ್ಪ ಹಚ್ಚಿಕೊಂಡು ಅವರು ಮಾಡಿಕೊಟ್ಟಿದ್ದಾರೆ. 1 ಮೋಟ್ರ್ ಚಾಲುವಾಗಿದ್ದೀನಿ, 2 ಮೋಟ್ರನ್ನ ಚಾಲು ಮಾಡಿಕೊಡ್ಬೇಕಂದಲ್ಲಿ ವಿನಂತಿ. ವಂದನೆಗಳು. ತನಿಖೆ ಗಣಪುರ ಏತ ನೀರಾವರಿ ಈಸಿ ಕಳುವಾಗಿತ್ತು. ಆದ್ರೂ ಒಂದು 15 ದಿನ ಹೋರಾಡಿದ್ವಿ. ನಿನ್ನೆ ಚಾಲು ಮಾಡ್ಯಾರ. ಮೊನ್ನೆ ಬುಧವಾರ ಚಾಲು ಮಾಡಿದ್ರು. ಮತ್ತೆ ಫ್ಯಾಕ್ಟ್ರಿಯಾಗ ಪೈಪ್ ಕಿತ್ತಿತ್ತು. ಮತ್ತು ನಿನ್ನೆ 3 ಗಂಟೆಗೆ ನೀರು ಕೆರೆಗೆ ಬಿದ್ದವು. ನೀರಿಂದ ಅವಕಾಶ ನಮಗೆ ಬೇಕಾಗಿತ್ತು ರೈತರಿಗೆ. ಎಲ್ಲ ಮೇಲಾಧಿಕಾರಿಗೆ ಎಲ್ಲ ಫೋನ್ ಮಾಡಿ ಎಲ್ಲರೂ ನಿಂತು, ರೈತರು ನಿಂತು, ಎಲ್ಲರೂ ಇದು ಫ್ಯಾಕ್ಟ್ರಿ ನಿಂತು ಮಾಡಿಕೊಟ್ರು. ರೈತರು ಎಲ್ಲರೂ ಕಂಪ್ಲೀಟ್ ಮಾಡ್ಯಾರ. ನಮ್ಗೆ ಒಳ್ಳೇದಾಗೈತಿ. ಇನ್ನೊಂದು TC 2 ಮೋಟ್ರ್ ರನ್ನಿಂಗ್ ಇಲ್ಲ, ನಿನ್ನೆ ರಿಪೇರಿ ಬಂದೈತೆ. ಅದು ರನ್ನಿಂಗ್ ಇಲ್ಲ. ರನ್ನಿಂಗ್ ಇದ್ರೆ ಇವತ್ತು ಮಾಡ್ತೀವಿ ಅಂತ ಹೇಳ್ಯಾರ. ನೋಡೋಣ, ಇವತ್ತು 3 ಗಂಟೆ ತನಕ ನೋಡ್ತೀವಿ. ಆಮೇಲೆ ಮತ್ತೆ ಮೇಲಧಿಕಾರಿಗಳಿಗೆ ಫೋನ್ ಮಾಡಿ ಇದನ್ನ ತಿಳಿಸ್ತೀವಿ. ಅವರಾಗಿ ಬರಲಿಲ್ಲ. ಈಗ ರೈತರಿಗೆ ಎಲ್ಲರಿಗೂ ನಮಗೆ ಸಂತೋಷ ಆಗೈತಿ. ಇದರಂತೆ ನಡೆಸಿಕೊಡ್ಬೇಕು. ಕೆರೆಗೆ ನೀರಿಲ್ಲ, ನಮಗೆ ರೈತರಿಗೆ ಅನುಕೂಲ ಆಗೈತಿ. ಇಲ್ಲಾಂದ್ರೆ ಇದ ನೀರು ನಂಬಿಕೆ ನಾವು
ಜೀವನ ಭತ್ತ ಹಾಕಿವಿ. ಅದನ್ನೆಲ್ಲ ಅಧಿಕಾರಿಗಳು ನಿಂತು ಎಲ್ಲ ಸಪೋರ್ಟು ಮಾಡ್ತೀವಿ. ರೈತರು ನಾವು ಮಾಡ್ತೀವಿ ಅಂತೇಳಿ ಬರಬೇಕು ಅಂತೇಳಿ ಮಾಡ್ಬೇಕಂದ್ರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.